ಆಗೋಕ್ಕಿಂತ ಮುಂಚೆ ಒಬ್ಬ ತಾಯಿ ನನ್ನ ಮಕ್ಕಳು ಅಲ್ಲಿ ಅಳಾಕತ್ರ ನನಗಿಲ್ಲೇ ಕರಳು ಹಿಂಡದಂಗ ಆಕತಿ. ಗುರುದೇವ, ಆತ್ಮಗಳು ಮನುಷ್ಯರ ಜೀವನದಾಗ ಪ್ರವೇಶ ಮಾಡಂಗಿಲ್ಲ ಒಪ್ತೀನಿ. ಆದ್ರೆ ಮನುಷ್ಯರ ರೂಪದಾಗಿರುವಂತ ರಾಕ್ಷಸರು ಮನುಷ್ಯರ ಜೀವನದಾಗ ಆಟ ಆಡಿದ್ರೆ ಅದು ಸರಿನಾ? ಲಕ್ಷ್ಮಿ, ಹೌದು, ಅವ್ರದೆಲ್ಲ ಪ್ರಾರಬ್ಧ ಕರ್ಮ, ಅದಕ್ಕ ತಕ್ಕ ಫಲನು ಅವ್ರ ಅನುಭವಿಸ್ತಾರ. ಆ ಕೆಟ್ಟ ಹೆಂಗಸ ತನ್ನ ಮಗಳನ್ನ ನನ್ನ ಗಂಡನ ಜೊತೆ ಮದ್ವೆ ಮಾಡಿ ನನ್ನ ಮಕ್ಕಳನ್ನ ಕೊಲ್ಲೋ ಸಂಚು ಮಾಡ್ಯಾಳ. ಆನಂತರ ಇಡೀ ಆಸ್ತಿ ಎಲ್ಲ ತಮ್ಮ ಹೆಸರು ಮಾಡ್ಕೊಂಡು ನನ್ನ ಗಂಡನ್ನು ಸುಮ್ಮನೆ ಬಿಡೋದಿಲ್ಲ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ನೋಡ್ಕೊಂಡು ಹೆಂಗ್ ಸುಮ್ಮನೆ ಕುಂದಿರ್ಲಿ? ಸರಿ, ಈಗ ಏನ್ ಮಾಡೋದೈತಿ ನಿನ್ ಇಚ್ಛಾ? ಗುರುದೇವ, ನಾನು ಜೀವಂತ ಇರು ಮಠ ಯಾರೊಬ್ಬರಿಗೆ ಅನ್ಯಾಯ ಮಾಡಿರ್ಲಿಲ್ಲ. ಆ ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಹುಡುಗಿನ ನನ್ನ ಗಂಡ ಮದ್ವೆ ಮಾಡ್ಕೊಳಕ ಒಪ್ಕೊಂಡಾನ. ಆ ಹುಡುಗಿನ ಮದುವೆ ಮಾಡಿದ್ನಿ ಅಂದ್ರೆ ನನ್ನ ಮಕ್ಕಳಿಗೆ ತಾಯಿ ಸಿಗ್ತಾಳ, ಜೊತೆಗೆ ನನ್ನ ಗಂಡನಿಗೆ ಒಬ್ಬ ಒಳ್ಳೆ ಸಂಗಾತಿ. ಆ ಮದುವೆಯಾಗಿ ಮರುಕ್ಷಣನ ಆ 2 ಮಂದಿ ರಾಕ್ಷಸರಿಗೆ ಒಂದು ಗತಿ ಕಾಣಿಸಿ ನಾನು ಆ ಮನಿ ಋಣ